ನಾವು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬೇಕಾದ್ರೆ ಆಗ ಅರ್ಚಕರು ಕೇಳೋದೆ ನಿಮ್ಮ ಗೋತ್ರದ ಬಗ್ಗೆನೆ. ವಿವಾಹ ಮಾಡೋಕ್ಕೂ ಮುಂಚೆ ಮೊದ್ಲು ನೋಡೋದು ಗೋತ್ರದ ಬಗ್ಗೆನೆ. ಸೊ ನಮ್ಮಲ್ಲಿ ತುಂಬಾ ಜನಕ್ಕೆ ಅವರ ಒಂದು ಗೋತ್ರ ನಾಮಗಳೇ ತಿಳಿದೇ ಇರೋರು ಇರ್ತಾರ. ಪೂಜಾರಿ ಯಾಕೆ ಗೋತ್ರವನ್ನ ಕೇಳ್ತಾರ, ಅಸಲಿಗೆ ಈ ಗೋತ್ರ ನಾಮಗಳ ಬಗ್ಗೆ ಇರೋ ಸೈನ್ಸ್ ಏನು, ಈ ಗೋತ್ರ ಪ್ರಸ್ತಾವನೆ ಹೇಗೆ ಅಂಡ್ ಯಾವಾಗ ಶುರುವಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಮುಸ್ಲಿಮರು ಯಾಕೆ ಸ್ವಂತ ತಂಗಿಯನ್ನ ಸ್ವಂತ ಮಗಳನ್ನೇ ಯಾಕೆ ಮದ್ವೆ ಆಗ್ತಾರೋ ಅನ್ನೋ ವಿಷಯದ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸೊ ಯಾವಾಗ್ಲೂ ಹೇಳೋ ರೀತಿನ ಈ ವಿಡಿಯೋದಲ್ಲಿ ಯಾವುದೇ ಧರ್ಮವನ್ನಾಗ್ಲಿ ಯಾವುದೇ ಮತವನ್ನಾಗ್ಲಿ ಉದ್ದೇಶಿಸಿ ಮಾತಾಡ್ತಿಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಶನಲ್ ಅಂಡ್ ನಾಲೆಡ್ಜ್ ಪರ್ಪಸ್. ಇನ್ನ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಎಂಎಂ ಫ್ಯಾಕ್ಟ್ಸ್. ಮುಸ್ಲಿಂ ಧರ್ಮವನ್ನ ಆಚರಿಸುವಂತಹ ಮಹಿಳೆಯರು ಅವರ ಮುಖ ಕಾಣದೇ ಇರೋ ಹಾಗೆ ಮುಖಕ್ಕೆ ಬುರ್ಖಾವನ್ನ ಧರಿಸ್ತಾರ. ಇನ್ನ ಶೂರ್ಪಣಖಿ ವಂಶವನ್ನ ಈ ಶುಕ್ರಾಚಾರ್ಯರು ರಕ್ಷಿಸಿರೋದ್ರಿಂದ ಈ ಮುಸ್ಲಿಮರೆಲ್ಲರೂ ಶುಕ್ರವಾರವನ್ನ ಒಂದು ಪವಿತ್ರ ದಿನದ ರೀತಿ ಭಾವಿಸ್ತಾರೆ ಅಂತ ಈಗಾಗಲೇ ಹಿಂದೂ ಪುರಾಣಗಳಲ್ಲಿ ಹೇಳ್ತಿರ್ತಾರೆ. ಇನ್ನ ಇಸ್ಲಾಮಿಕ್ ಮತ ಇರುವಂತಹ ಅರಬ್ ದೇಶಗಳಲ್ಲಿ ಮರಳು ಪ್ರದೇಶ ಹೆಚ್ಚಾಗಿರುತ್ತೆ. ಇಲ್ಲಿ ಸಣ್ಣ ಹುಲ್ಲಿನ ಗಿಡ ಬೆಳೆಯೋದಕ್ಕೂ ಕೂಡ ತುಂಬಾ ಕಷ್ಟನೇ. ಇಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರನೇ ಗಿಡಗಳನ್ನು ಬೆಳಿತಿರ್ತವೆ. ಸೊ ಇಲ್ಲಿ ಸತ್ತಂತಹವರನ್ನ ಸುಡೋದಕ್ಕೆ ಸರಿ ಹೋಗಂತ ಕಟ್ಟಿಗೆ ಕೂಡ ಸಿಗ್ತಿರ್ಲಿಲ್ಲ. ಸೊ ಈ ಕಾರಣದಿಂದಾನೆ ಹಿಂದೆ ಪೂರ್ವಿಕರ ಕಾಲದಿಂದನೂ ಅರಬ್ ದೇಶಗಳಲ್ಲಿ ಸತ್ತ ವ್ಯಕ್ತಿಗಳನ್ನ ಸುಡದೆ ಅಲ್ಲಿನ ಮಣ್ಣಲ್ಲೇ ಹೂತಾಕ್ತಿದ್ರು. ಸೊ ಇದೇ ಆಚಾರ ಇವತ್ತಿಗೂ ಸಾಕ್ತಾನೆ ಇದೆ. ಇನ್ನ ಇದೇ ವಿಧವಾಗಿ ಅರಬ್ ದೇಶದಲ್ಲಿ ಹಸಿರು ಪ್ರದೇಶವೇ ಇರ್ತಿರ್ಲಿಲ್ಲ. ಆದ್ರಿಂದ ಅಲ್ಲಿನ ಪ್ರಜೆಗಳು ಕೂಡ ಈ ಹಸಿರು ಬಣ್ಣವನ್ನ ತುಂಬಾ ಇಷ್ಟಪಡ್ತಾ ಅದನ್ನೇ ಒಂದು ಪ್ರತ್ಯೇಕ ಬಣ್ಣವಾಗಿ ಭಾವಿಸ್ತಾರ. ಅರಬ್ ದೇಶದಲ್ಲಿರೋ ವಿಪರೀತವಾದ ಬಿಸಿಲು ಯಾರ ಶರೀರವನ್ನಾದ್ರೂ ಅನಾರೋಗ್ಯ ಗುರಿ ಮಾಡಬಹುದು. ಆದ್ರಿಂದ ಅಲ್ಲಿನ ಪ್ರಜೆಗಳು ತಮ್ಮನ್ನು ತಾವು ಕಾಪಾಡ್ಕೊಳ್ಳೋದಕ್ಕೆ ತಲೆ ಮೇಲೆ ಹೀಗೆ ಟೋಪಿಗಳನ್ನ ಧರಿಸ್ತಿದ್ರು. ಹಾಗೆ ಇದೇ ಸಂಪ್ರದಾಯವನ್ನ ಇವತ್ತಿಗೂ ಪಾಟಿಸ್ತಿದ್ದಾರೆ. ಅಂಡ್ ಅರಬ್ ದೇಶದಲ್ಲಿ ನೀರಿನ ಒಂದು ಕೊರತೆ ತುಂಬಾ ಹೆಚ್ಚಾಗಿರೋದು. ಸೊ ಆದ್ರಿಂದ ಪ್ರವಾದಿ ಮಹಮ್ಮದ್ ಹೇಳಿರುವಂತ ಪ್ರಕಾರ ಪುರುಷರಿಗೆ ಕತ್ನ ಮಾಡಿಸುವುದು ಇಸ್ಲಾಂ ನಲ್ಲಿ ಧಾರ್ಮಿಕ ಬಾಧ್ಯತೆ. ಕತ್ನ ಅಂದ್ರೆ ಒಬ್ಬ ಗಂಡು ಮಗುವಿನ ಪ್ರೈವೇಟ್ ಪಾರ್ಟ್ ಮೇಲೆ ಇರುವಂತಹ ಚರ್ಮವನ್ನ ತೆಗೆಯುವಂತಹದ್ದು. ಈ ಸಂಪ್ರದಾಯವು ಕೂಡ ಇವತ್ತಿಗೂ ಸಾಕ್ತಾನೆ ಬಂದಿದೆ. ಹಾಗೆ ಹಿಂದೆ ಪೂರ್ವ ಕಾಲದಲ್ಲಿ ಅರಬ್ ದೇಶಗಳಲ್ಲಿರೋರಿಗೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ದೂರದ ಸಂಬಂಧಗಳು ಇರ್ತಿರ್ಲಿಲ್ಲ. ಇನ್ನ ಈ ಒಂದು ಕಾರಣದಿಂದಾನೆ ಅವರ ಮತದ ಒಂದು ಜನಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ಮಗಳ ಮದ್ವೆಯನ್ನ ತನ್ನ ಅಣ್ಣನಿಗೆ ಮಾಡ್ತಿದ್ರು. ಅಂದ್ರೆ ಯಾರನ್ನಾದ್ರೆ ಮದ್ವೆ ಮಾಡ್ಕೋತಾರೋ ಅವರು ಸ್ವಂತ ಅಣ್ಣ ಆಗದೆ ತನ್ನ ಚಿಕ್ಕಮ್ಮನ ಮಗ ಇಲ್ವಾ ದೊಡ್ಡಪ್ಪನ ಮಗಳ ಜೊತೆ ಮದ್ವೆಯನ್ನ ಮಾಡ್ಕೋತಿದ್ರು. ಆಗ ಇವ್ರಿಗೆ ಒಂದೇ ನಿಬಂಧನೆ ಇರೋದು, ಅದೇನಂದ್ರೆ ಮದ್ವೆ ಮಾಡ್ಕೊಳ್ಳೋ ಮದ್ವೆ ಹೆಣ್ಣು ಮತ್ತೆ ಮದ್ವೆ ಗಂಡು ಒಂದೇ ತಾಯಿಯ ಹೊಟ್ಟೆಲ್ ಹುಟ್ಟಿರಬಾರ್ದಂತ ಅಷ್ಟೇ. ಸೊ ಇದು ವಿಷಯ. ಇನ್ನ ಹಿಂದೂಗಳಲ್ಲಿ ಗೋತ್ರ ಅನ್ನೋದು ಹೇಗೆ ಹುಡ್ತೋ ಗೊತ್ತಾ, ಈಗ ನೋಡೋಣ. ಸೊ ಈ ಗೋತ್ರ ಅನ್ನೋ ಪದ ನಮ್ಮ ಶಾಸ್ತ್ರಗಳಲ್ಲಿ ಮೊದಲನೇ ಸರಿ ಸತ್ಯಕಾಮ ಜಬಾಲ ಅನ್ನೋ ಈ ಕಥೆಯಲ್ಲಿ ಕೇಳಿಸುತ್ತೆ. ಈ ಕಥೆ ಚಾಂದೋಗ್ಯೋ ಉಪನಿಷತ್ ನಲ್ಲಿ 4ನೇ ಅಧ್ಯಾಯದಲ್ಲಿದೆ. ಅಸಲಿಗೇನಿ ಸತ್ಯಕಾಮ ಜಬಾಲಿ ಕಥೆ ಅಂದ್ರ ಗೌತಮ ಮಹಾಮುನಿ ಆಗ ಸಪ್ತ ಸಿಂಧು ಪ್ರಾಂತ್ಯದ ಒಂದು ನದಿ ತೀರದಲ್ಲಿ ಒಂದು ಆಶ್ರಮವನ್ನ ಸಿದ್ಧ ಮಾಡಿ ಬ್ರಹ್ಮ ವಿದ್ಯೆಯನ್ನ ಕಲಿಸ್ತಿದ್ರು. ಒಂದು ದಿನ ತನ್ನ ಶಿಷ್ಯರಿಗೆ ವಿದ್ಯಾ ಬೋಧನೆ ಮಾಡ್ತಿರೋ ಸಮಯದಲ್ಲಿ ಈ 8 ವರ್ಷದ ಒಬ್ಬ ಬಾಲಕ ಬಂದು ತನಿಗ್ ವಿದ್ಯಾದಾನ ಮಾಡ್ಕೊಡಿ ಅಂತ ಕೋರ್ಕೋತಾನೆ. ಇನ್ನ ಗೌತಮನು ತನ್ನ ಶಿಷ್ಯನಾಗಿ ಸೇರಿಸ್ಕೊಳ್ಳೋದಕ್ಕೂ ಮುಂಚೆ ಆ ಬಾಲಕ ಉಪನಯನವನ್ನ ಹೊಂದಿರಬೇಕು. ಹಾಗೂ ಉಪನಯನವನ್ನ ಹೊಂದಿರುವಂತ ಬಾಲಕನಿಗೆ ಮಾತ್ರ ವಿದ್ಯಾಭ್ಯಾಸವನ್ನ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಇನ್ನ ವಿದ್ಯಾಭ್ಯಾಸ ಕಲಿಯೋದಕ್ಕೆ ಬಂದಿರೋ ಬಾಲಕ ತನ್ನ ಕೈಯಲ್ಲಿ ಏನು ಇಲ್ಲದೆ ಬಂದ. ಇದ್ರಿಂದ ಆ ಮುನಿ ನಿನ್ನ ವಂಶ ಯಾವುದು ಹಾಗೆ ನಿನ್ನ ಗೋತ್ರ ಯಾವುದು ಅಂತ ಪ್ರಶ್ನಿಸ್ತಾನೆ. ಇನ್ನ ಆ ಬಾಲಕನಿಗೆ ಇವೆಲ್ಲ ಗೊತ್ತಿಲ್ಲ, ಮೊದ್ಲು ಹೋಗಿ ತಿಳ್ಕೊಂಡ್ ಬಾ ಅಂತ ಈ ಮುನಿ ಹೇಳ್ ಕಳಿಸ್ತಾರ. ತಂದೆ ಯಾರಂತ ಗೊತ್ತಿಲ್ಲದೆ ಇರೋ ಈ ಬಾಲಕ ತನ್ನ ತಾಯಿಯನ್ನ ಅದೇ ಪ್ರಶ್ನೆಗಳನ್ನ ಕೇಳ್ತಾನೆ. ಆ ತಾಯಿ, ನಾನು ತುಂಬಾ ಕಾಲದಿಂದ ತಾನು ತುಂಬಾ ಮನೆಗಳಲ್ಲಿ ಒಬ್ಬ ದಾಸಿಯಾಗಿ ಕೆಲಸ ಮಾಡ್ತಿದ್ದೆ. ಆ ಮನೆಗೆ ಬರೋರಿಗೆ ಇನ್ನ ಮನೇಲಿ ಇರೋಂತವ್ರಿಗೆ ಎಲ್ಲಾ ರೀತಿಯ ಸೇವೆಗಳನ್ನ ಮಾಡ್ತಾ ಅವರನ್ನ ಸಂತೃಪ್ತಿ ಪಡಿಸ್ತಿದ್ದೆ. ಇನ್ನ ಆ ಸಮಯದಲ್ಲಿ ಹುಟ್ಟಿರೋ ಬಾಲಕನೇ ನೀನು. ನಿನ್ನ ತಂದೆ ಯಾರೋ ಗೊತ್ತಿಲ್ಲ, ನನ್ನ ಹೆಸರು ಜಬಾಲ, ನಿನ್ನ ಹೆಸರು ಸತ್ಯಕಾಮ. ಆದ್ರಿಂದ ನೀನ್ ಹೋಗಿ ನಿನ್ನ ಗುರುವಿನ ಹತ್ರ ಹೆಸರು ಸತ್ಯಕಾಮ ಜಬಾಲಿ ಅಂತ ಹೇಳು ಅಂತ ಹೇಳ್ತಾರ. ಆ ಸತ್ಯಕಾಮ ಜಬಾಲಿ ಹೋಗಿ ಈ ಗೌತಮ ಮುನಿಗೆ ಅದೇ ಹೇಳ್ತಾನೆ. ಆ ಸತ್ಯಕಾಮನ ನಿಜಾಯಿತಿಯನ್ನ ವಿಮರ್ಶನೆ ಮಾಡ್ತಾ ಗೌತಮನು ಆ ಬಾಲಕನನ್ನ ತನ್ನ ಶಿಷ್ಯನಾಗಿ ಸ್ವೀಕರಿಸ್ತಾನೆ. ಸೊ ಇದು ಆ ಕಥೆ. ಇದ್ರಲ್ಲೇ ಗೋತ್ರ ಅನ್ನೋ ವಿಷಯದ ಬಗ್ಗೆ ಮೊದಲನೇ ಸರಿ ಪ್ರಸ್ತಾವನೆ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಅಂಡ್ ಇದೇ ರೀತಿಯ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ತಪ್ಪದೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.